ಹೊಸದಾಗಿ ನಮ್ಮ ಹತ್ರ ಯಾರು ನಾಟಿ ಕೋಳಿ ತಗೊಂಡೋಗಿರ್ತಿರಲ್ಲ ಅವರು ತುಂಬಾ ಜನ ಕೇಳ್ತಾ ಇರೋ ಆಹಾರ ಪದ್ಧತಿ ಬಗ್ಗೆ ತಿಳಿಸ್ಕೊಡಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ. ನಮ್ಮ ಕೋಳಿ ಫಾರಮ್ನಲ್ಲಿ ಈಗ 2ನೇ ಬ್ಯಾಚ್ ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ಈ ಪ್ರಾರಂಭ ಮಾಡಿ ಈಗ ನಾವು ತುಂಬ ಜನ ಈಗ ನಾವು ಕೋಳಿನೂ ಸಹ ಮಾರಾಟ ಮಾಡ್ತಾ ಇದ್ದೀವಿ. ಅಂದರೆ ಮರಿಗಳು ಸಹ ಮಾರಾಟ ಮಾಡ್ತಿದ್ದೀವಿ, ಕೋಳಿ ಅಂದರೆ ಮಾಂಸಕ್ಕೆ ಬಂದಿರುವಂಥ ಕೋಳಿ ಸಹ ಮಾರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ನಮ್ಮ ಹತ್ರ ಯಾರೋ ಈಗ ರೆಗ್ಯುಲರ್ ಬಂದು ಕೋಳಿ ಮರಿಗಳಾಗಿರ್ಬೋದು, ಇಲ್ಲ ಕೋಳಿ ತಿನ್ನೋದಕ್ಕೆ ತಗೊಂಡೋಗ್ತಿರ್ಬೋದು, ಇಲ್ಲ ಸಾಕಾಣಿಕೆಗೆ ತಗೊಂಡೋಗ್ತಿರುವಂಥ ತುಂಬ ಜನಕ್ಕೆ ಒಂದು ಕುತೂಹಲ ಸ್ನೇಹಿತರೆ. ಏನು ಕುತೂಹಲ ಅಂತಂದರೆ, ತುಂಬ ಜನ ಅಣ್ಣ ಈಗ ನಾವು ತಗೊಂಡೋಗಿರೋಂಥ ಕೋಳಿಗಳಿಗೆ ಏನು ಆಹಾರ ಕೊಡಬೇಕು, ಬೆಳಿಗ್ಗೆ ಏನು ಕೊಡಬೇಕು, ಸಂಜೆ ಏನು ಕೊಡಬೇಕು, ಹೇಗೆ ಒಂದಿನದ್ದು ಮುಕ್ತಾಯ ಮಾಡಬೇಕು ಅಂತೇಳಿ ತುಂಬ ಜನಕ್ಕೆ ಈಗ ಕುತೂಹಲ ಇರ್ತದೆ ಸ್ನೇಹಿತರೆ. ಹಾಗಾಗಿ ಒಂದು ಸಂಪೂರ್ಣ ಮಾಹಿತಿ ನಮ್ಮ ರೈತರಿಗೆ ತಿಳಿಸೋಣ ಅಂತೇಳಿ ಇವತ್ತು ಒಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೋಗಬೇಡಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತುಂಬ ಜನ, ಅವರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ನಾವು ಕೋಳಿ ಫಾರಮ್ನಿಂದ ಈಗ ನಾವು ಕೋಳಿಗಳನ್ನ ಆಚೆ ಬಿಟ್ಟಾಗ ಸ್ನೇಹಿತರೆ ನಾವೇನು ಮಾಡಬೇಕು ಅಂದರೆ ಆಚೆಗೆ ಈ ಥರ ಆಚೆಗೆ ನಾವು ಬಿಟ್ಟಾಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಮಾರ್ನಿಂಗು ಈ ಥರ ಸ್ನೇಹಿತರೆ ತರಕಾರಿಗಳು ಕೊಡೋಕ್ಕೆ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ತರಕಾರಿಗಳು ಏನು ಕೊಡಬೇಕು ಅಂದರೆ ಕ್ಯಾಲ್ಸಿಯಂ ಅತಿ ಹೆಚ್ಚಿರುತ್ತೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ದುಡ್ಡು ಕೊಟ್ಟು ತಂದಿರುವಂಥ ಆಹಾರ ಇಲ್ಲ ಸ್ನೇಹಿತರೆ. ಎಲ್ಲ ನೈಸರ್ಗಿಕವಾಗಿ ನಾವು ಚೋತೆಕಾಯಿ ಇರ್ಬೋದು, ಈರುಳ್ಳಿ ಸಿಪ್ಪೆ ಇರ್ಬೋದು, ಇಲ್ಲ ಕೊಳ್ತಿರೋ ಟೊಮೊಟೊ ಇರ್ಬೋದು, ಈ ಥರ ಚೋತೆಕಾಯಿ ಇರ್ಬೋದು, ಇದು ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋದ್ರಿಂದ ಕೋಳಿಗಳಿಗೆ ಏನಾಗುತ್ತೆ ರೋಗಗಳನ್ನ ತಡೆಗಟ್ಟು ಸ್ನೇಹಿತರೆ. ತರಕಾರಿ ತಿನ್ನೋದ್ರಿಂದ ಏನಾಗುತ್ತೆ, ಮೊದಲಿಗೆ ತರಕಾರಿಯಿಂದ ಯಾವುದೇ ಥರ ವೈರಸ್ ಬರೋಲ್ಲ, ಬೇಗ ಕಾಯಿಲೆಗಳು ಬರೋಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಯಾವುದೇ ಥರ ಇದು ಬರೋಲ್ಲ ಸ್ನೇಹಿತರೆ. ಮತ್ತೆ ಏನು ಮಾಡಬೇಕು, ಈ ಥರ ರೊಟೀನ್ ನೀವು ರೆಗ್ಯುಲರ್ ಕೊಡಬೇಕು ಸ್ನೇಹಿತರೆ. ನೀವೇ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಅನ್ನ ಆಗಿರ್ಬೋದು, ವೇಸ್ಟೇಜ್ ಏನು ಈಗ ಹೋಟ್ಲಿರ್ಬೋದು, ಇಲ್ಲ ಮನೆ ಇರ್ಬೋದು, ಈ ಥರ ತರಕಾರಿ ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ದೇಹ ಬೆಳೆಯುತ್ತೆ ಅಂತಂದರೆ ಸ್ನೇಹಿತರೆ. ಈಗ ನಾವು ಹೇಗೆ ಈಗ ಅನ್ನ ಮುದ್ದೆ ತಿಂದಾದ್ಮೇಲೆ ಹೇಗೆ ಸ್ನೇಹಿತರೆ, ಈಗ ಮುದ್ದೆ ಇರ್ಬೋದು, ಇಲ್ಲ ದಕ್ಷಿಣ ಕನ್ನಡದಲ್ಲಿರ್ಬೋದು, ನಮ್ಮ ಕಡೆ ಸೈಡನ್ನು ಮುದ್ದೆ ತಿಂತೀವಿ, ಉತ್ತರ ಕರ್ನಾಟಕದಲ್ಲಿ ಏನ್ಬೋದು ಅಲ್ಲಿ ರೊಟ್ಟಿ ತಿಂತಾರೆ. ಈಗ ಏನಕ್ಕೆ ಅಂದರೆ ಹೊಟ್ಟೆ ಬದಿ ಆಗೋಕ್ಕೆ ಅದನ್ನು ತಿಂತಾರೆ. ಮತ್ತು ನಾವು ರೈಸು ಜೊತೆಗೆ ಏನು ತಿಂತೀವೋ ಆ ಥರ ಇದನ್ನು ನಾವು ರೈಸು ಅಂತಂದರೆ ಸ್ನೇಹಿತರೆ, ನಾವು ಇದು ರೈಸ್ ಕೊಡೋದ್ರಿಂದ ಏನಾಗುತ್ತೆ, ದೇಹ ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದು ಎರಡೇ ಕಾನ್ಸೆಪ್ಟು ಸ್ನೇಹಿತರೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಮುಸ್ರೆ ತರಕಾರಿ ಕಂಪಲ್ಸರಿ ಕೊಡಬೇಕು ಸ್ನೇಹಿತರೆ. ಕಂಪಲ್ಸರಿ ಕೊಡೋದ್ರಿಂದ ನಾಟಿ ಕೋಳಿಗಳಿಗೆ ಯಾವುದೇ ಥರದ ಕಾಯಿಲೆಗಳು ಬರೋಲ್ಲ, ದೈತ್ಯವಾಗಿ ಬೆಳೀತವೆ, ನೈಸರ್ಗಿಕವಾಗಿ ಬೆಳೀತವೆ ಸ್ನೇಹಿತರೆ. ಇದು ಎರಡು ಕಾನ್ಸೆಪ್ಟು ಸ್ನೇಹಿತರೆ. ಈಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಏನು ಅಂತಂದರೆ, ಏನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಸ್ನೇಹಿತರು ಈಗ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ವಿಡಿಯೋ ಮುಖಾಂತರ ಆಗಲಿ ನಿಮಗೆ ಏನೇನು ಮಾಡಬೇಕು ಅಂತೇಳಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ನೀವು ಈಗ ನೋಡ್ತಿರೋವಂಥ ಸ್ನೇಹಿತರೆ, ಈಗ ಮಿಸ್ಕಿನ್ ಜೋಳ ಏನು ಬರುತ್ತಲ್ಲ ಸ್ನೇಹಿತರೆ, ಮಿಸ್ಕಿನ್ ಜೋಳ ಅಂದರೆ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ ಏನು ಎಲ್ಲ ಕಡೆ ಬೆಳೀತಾರೆ. ಜೋಳ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಇದನ್ನು ಜೋಳನ ಸ್ನೇಹಿತರೆ ಈ ಥರ ನುಚ್ಚು ಮಾಡಿಸ್ಬೇಕು ನೋಡಿ ಸ್ನೇಹಿತರೆ. ಅಂತಂದರೆ ಪೂರ ನುಚ್ಚಬೇಡ, ಒಂದು ಸ್ವಲ್ಪ ರಾಳ್ ಥರ ಇದ್ದರೆ ಸಾಕು. ನಾವು ರಾಳ್ ಥರನೇ ಮಾಡಿಸಿದ್ವಿ ಸ್ನೇಹಿತರೆ. ಇದನ್ನು ಸ್ನೇಹಿತರೆ ನೀವು ರೆಗ್ಯುಲರ್ ಕೊಡಲೇಬೇಕು. ನಾಟಿ ಕೋಳಿ ಆಗಿರ್ಬೋದು, ಇಲ್ಲ ಫಾರಮ್ ಕೋಳಿ ಆಗಿರ್ಬೋದು, ಇಲ್ಲ ಬೈಲರ್ ಯಾವುದೇ ಒಂದು ಕೋಳಿಗೂ ಮೇನು ಇದನ್ನು ಕೊಡಲೇಬೇಕು ಸ್ನೇಹಿತರೆ. ಮೇನ್ ಇದಿರಬೇಕು. ಮತ್ತು ಸ್ನೇಹಿತರೆ ಇದ್ರ ಜೊತೆಗೆ ಸ್ಟ್ರೆಂತ್ ಬರಬೇಕು. ಕೋಳಿ ಏನು ಅಂದರೆ ದಪ್ಪ ಅಂದರೆ ಗಟ್ಟಿ ಬರಬೇಕು, ಕೋಳಿ ಗಟ್ಟಿ ಬರಬೇಕು ಅಂದ್ರೆ ರಾಗಿ ಸ್ನೇಹಿತರೆ, ರಾಗಿ. ಓಕೆನಾ, ಇದು ಎರಡನೇ ಕಾನ್ಸೆಪ್ಟು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟು. ಇದು ಏನು ಅಂದರೆ ಗೋಧಿ ನುಚ್ಚು ಸ್ನೇಹಿತರೆ. ಗೋಧಿ, ಈ ಮಾಮೂಲಿ ವೈಟು ಜೋಳ ಬರುತ್ತಲ್ಲ ಆ ಜೋಳ, ಇದು ವೇಸ್ಟೇಜ್ ಥರ ಅಂದರೆ ಸ್ನೇಹಿತರೆ. ಇದು ಏನಕ್ಕೆ ಅಂತಂದರೆ ಇದೆಲ್ಲ ಗಟ್ಟಿ ಪದಾರ್ಥ ಸ್ನೇಹಿತರೆ. ಕೋಳಿಗೆ ನಾವು ಏನೇ ತರಕಾರಿ ಕೊಡ್ಬೋದು, ಏನೇ ಮುಸ್ರೆ ಕೊಡ್ಬೋದು, ಇಲ್ಲ ನಾವು ಆಚೆಗಳೇ ಬಿಟ್ಟು ನಾವು ಮೇಯಿಸ್ಬೋದು ಸ್ನೇಹಿತರೆ. ಈ ಥರ ಇದಕ್ಕೆಲ್ಲ ನಾವು ಆಚೆ ಏನೇ ಬಿಟ್ಟು ಬಂದರೂ ಒಂದು ಗಟ್ಟಿ ಫುಡ್ ಅಂತ ನಾಟಿ ಕೋಳಿಗಳಿಗೆ ನಾವು ಕೊಡಲೇಬೇಕು ಸ್ನೇಹಿತರೆ. ಇದು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಾಟಿ ಕೋಳಿಗಳು ನಮಗೆ ಬಿಗ್ನೆಸ್ ಮಾಡೋರಿಗೆ ಬೇಗ ಗ್ರೌತ್ ಆಗುತ್ತೆ. ಅಂದರೆ ನಾಟಿ ಕೋಳಿ ಬಿಗ್ನೆಸ್ ಮಾಡೋರಿಗೆ ಸ್ನೇಹಿತರೆ ತುಂಬ ಜನ ಏನು ಮಾಡ್ತಾರೆ, ಬಿಡು ಎಲ್ಲೋ ಮೇಯ್ಕಂಡ್ಲಿ, ಏನೋ ಒಂದು ಹಾಕಿದ್ರಾಯ್ತು, ಏನೋ ಒಂದು ಮಾಡಿದ್ರಾಯ್ತು ಅಂತೇಳಿ ತುಂಬ ಜನ 50 ತಗೊಂಡೋಗಿ 100 ತಗೊಂಡೋಗಿ ಈ ಥರದ ಕ್ವಶನ್ ಏನು, ಆಚೆ ಎಲ್ಲೋ ಮೇಯಿಸ್ಕೊಳ್ಳೋಣ ಬಿಡು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಏನು ಬಿಗ್ನೆಸ್ ಮಾಡಬೇಕು ಅಂತ ಬರ್ತಿರಲ್ಲ ಸ್ನೇಹಿತರೆ, ಬಿಗ್ನೆಸ್ ಮಾಡಬೇಕು ಅಂದರೆ ಶ್ರದ್ಧೆ ಇರಬೇಕು ಸ್ನೇಹಿತರೆ. ಶ್ರದ್ಧೆಯಿಂದ ನೋಡಿ, ನಾವು ಏನು ಕಾನ್ಸೆಪ್ಟನ್ನ ನೀಟಾಗೆ ಯಾವ ಥರ ಸೆಟಪ್ ಮಾಡ್ಕೊಂಡು ಯಾವ ಥರ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಂಡು ನಾವು ಇದು ಕಾಲಿಟ್ಟಾಗ ನಾವು ನಿರಂತರವಾಗಿ ಯಶಸ್ಸು ಕಾಣ್ತೀವಿ. ಹಾಗೆ ಸ್ನೇಹಿತರೆ. ಇವಾಗ ಇದನ್ನ ಹಾಕೊಂಡು ಯಾವ ಥರ ಕಲಿಸ್ಬೇಕು, ಎಷ್ಟೆಷ್ಟು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಹಾಕಪ್ಪ ಸ್ನೇಹಿತರೆ. ಈಗ ಒಂದು 15ರಿಂದ 20 kg ಈಗ ಮಿಸ್ಕಿನ್ ಜೋಳ ಹಾಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೇನು ಮಾಡ್ತಿದ್ದೀವಿ, ಈಗ ನಾವು ರಾಗಿ ಹಾಕ್ತಾಯಿದ್ದೀವಿ ಸ್ನೇಹಿತರೆ. ರಾಗಿ ಒಂದು 5ರಿಂದ 6 kg ಇದಕ್ಕೆ ರಾಗಿ ಹಾಕೊಬೇಕು ಸ್ನೇಹಿತರೆ.
ಇದಕ್ಕೆ ರಾಗಿ ರೆಗ್ಯುಲರು ರಾಗಿ ಕೊಡಲೇಬೇಕು ಸ್ನೇಹಿತರೆ. ರಾಗಿ ಈಗ ಸ್ವಲ್ಪ ರಾಗಿ ಕಾಸ್ಟ್ಲಿ ಇದೆ ಅಣ್ಣ ನಮ್ಮ ಕಡೆ. ಈಗ ತುಂಬ ಜನನೂ ಕೇಳ್ತಿರ್ತಾರೆ ನಮ್ಮ ಕಡೆ ರಾಗಿ ಸಿಗೋಣ ನಾವೇನು ಹಾಕಬೇಕು ಅಂತ. ಸ್ನೇಹಿತರೆ ಉತ್ತರ ಕರ್ನಾಟಕ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಇರ್ಬೋದು, ಬೇರೆ ಬೇರೆ ಕಡೆ ರಾಗಿ ಸಿಗೋಲ್ಲ. ರಾಗಿ ಜೊತೆಗೆ ನೀವು ಮಿಸ್ಕಿನ್ ಜೋಳ ಸಿಗುತ್ತೆ. ಮಿಸ್ಕಿನ್ ಜೋಳದ ಜೊತೆಗೆ ನೀವು ಸಜ್ಜೆ ನವಣೆ ಅದನ್ನು ಬೆಳೆಸ್ಕೊಂಡ್ರು ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಈಗ ಇದ್ರ ಜೊತೆಗೆ ನಾವು ರಾಗಿ ಮಿಕ್ಸ್ ಮಾಡ್ತಿದ್ದೀವಿ ಸ್ನೇಹಿತರೆ. ರಾಗಿ ಆದಮೇಲೆ ಈಗ ಇದನ್ನೇನು ಗೋಧಿ ಹಿಡಿದುವಲ್ಲ ಸ್ನೇಹಿತರೆ, ಇದನ್ನ ಹಾಕೊಂಬಿಡ್ಬೇಕು. ಇದು ಪೂರ ಸುರಿದ್ಬಿಡಪ್ಪ, ಇದು ಪೂರ ಸುರಿ, ಅದು ಪೂರ ಎಷ್ಟು ಸುರಿದ್ಬಿಡು. ಹಾಂ, ಪೂರ ಹಾಕೋದನ್ನು ಸ್ನೇಹಿತರೆ. ನೋಡಿ ಈಗ ಇದನ್ನು ಸುರಿದಿದ್ದೀವಲ್ಲ ಸ್ನೇಹಿತರೆ, ಇದನ್ನು ನಾವೇನು ಮಾಡಬೇಕು, ನೀಟಾಗೆ ಒಂಥರ ಈಗ ಹಂಗೆ ಅಂದರೆ ಒಂಥರ ಚಕ್ಕ ಹೊಡೆಯೋ ಥರ ಸ್ನೇಹಿತರೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಡಿಕೊಬೇಕು. ಹೊಡೆಯಪ್ಪ ನೀಟಾಗೆ ಒಂದು ಕಡೆಯಿಂದ ನೀಟಾಗಿ ಮಾಡು. ಇದು ನಾವು ಈ ಥರ ರೆಗ್ಯುಲರ್ ಮಾಡಿ ನಾವು ಚೀಲ ತುಂಬಿಟ್ಟು ಮಡಿಕೊಬೇಕು ಸ್ನೇಹಿತರೆ. ಇದ್ರ ಬೆಚ್ಚಗೆ ಬೇಕಾದರೆ ಸ್ನೇಹಿತರೆ ಒಂದು 5-5 kg 10 kg ಅಕ್ಕಿನ ನುಚ್ಚು ಮಾಡಿಸಿ ಹಾಕೊಂಡ್ರು ಇನ್ನೂ ಒಳ್ಳೆಯ ಸ್ನೇಹಿತರೆ. ಏನಕ್ಕೆ ಅಂದರೆ ಕಾಯಿಲೆಗಳು ಬರ್ತವೆ ಅಂತ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ. ಅಂದರೆ ಸ್ನೇಹಿತರೆ ಅಕ್ಕಿ ತಿಂದರೆ ಕಾಯಿಲೆ ಬರುತ್ತೆ ಅಂತ ನಮಗೂ ಗೊತ್ತು. ಆದರೆ ಏನು ಮಾಡ್ತೀರಾ, ಈಗ ನಾವು ಕಮ್ಮಿ ಬಂಡವಾಳದಿಂದ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತಂದರೆ ಸ್ನೇಹಿತರೆ ನಾವು ಒಂದೊಂದು ಸ್ವಲ್ಪ ಬಳಸೋದ್ರಿಂದ ಏನಾಗಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನಾವೇನು ರೆಗ್ಯುಲರ್ ಅಕ್ಕಿನೇ ಹಾಕೊಂಡು ಕೂತ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಇದನ್ನು ಬಳಸೋದ್ರಿಂದ ಯಾವುದೇ ಥರ ಏನೂ ಆಗಲ್ಲ ಸ್ನೇಹಿತರೆ. ಒಂದು 5-15 kg ನೀವು ರೆಗ್ಯುಲರ್ಗೆ ಅಕ್ಕಿನೂ ಸಹ ಬಳಸ್ಕೊಬೋದು ಸ್ನೇಹಿತರೆ. ಏನು ಅಂಥ ಕಾಯಿಲೆಗಳೇನು ಬರೋಲ್ಲ. ಏಕೆ ಅಂದರೆ ನೀವು ಒಂದು ಟೈಮ್ ಕೊಡಬೇಕು ಸ್ನೇಹಿತರೆ. ಇದನ್ನು ಯಾವಾಗ ಕೊಡಬೇಕು ಅಂದರೆ ಸ್ನೇಹಿತರೆ ಸಂಜೆ ಟೈಮು. ನೀವು ಸಂಜೆ ಈ ಥರ ಮೇಯಕ್ಕೆಲ್ಲ ಬಿಟ್ಟು ಈಗ ನೀವು ಒಳಗಡೆ ಕೂಡ್ತಿರಲ್ಲ ಸ್ನೇಹಿತರೆ, ಈಗ ಸಂಜೆ ನಾವೇನು ಈಗ ಒಳಗಡೆ ಈ ಥರ ಸೆಟಪ್ ಮಾಡಿದ್ದೀವಲ್ಲ ಸ್ನೇಹಿತರೆ, ನೀವು ನೈಟ್ ಹೊತ್ತು ನೀವು ಒಳಗಡೆ ಬಿಟ್ಟಾಗ, ಒಳಗಡೆ ನೀವೇನು ಒಳಗೆ ಬಿಟ್ಟಾಗ ನೋಡಿ ಸ್ನೇಹಿತರೆ, ಈ ಥರ ಶೀಟ್ ಇರ್ತೈತಲ್ಲ, ಈ ಶೀಟ್ನ ಕ್ಲೀನ್ ಮಾಡ್ಕೊಂಡು ಈ ಶೀಟ್ ಮೇಲೆ ಸಂಜೆ ಹೊತ್ತಿಗೆ ಈ ಥರ ಶೀಟ್ನಲ್ಲಿ ಉಯ್ಬೇಕು ಸ್ನೇಹಿತರೆ. ಉಯ್ದಾಗ ಏನಾಗುತ್ತೆ ಅಂತಂದರೆ ಆರಾಮಾಗೆ ನಾಟಿ ಕೋಳಿಗಳು ತಿನ್ಕೊಂಡು ಮತ್ತೆ ನೋಡಿರಿ ಈ ಥರ ಕಡ್ಡಿಗಳು ಕಟ್ಟೋದ್ರಿಂದ ಆರಾಮಾಗೋದ್ರ ಮೇಲೆ ಕೂತ್ಕೊಂತೇವೆ ಸ್ನೇಹಿತರೆ. ಈ ಥರ ನಾವು ಹೇಳೋ ಥರ ಕಾನ್ಸೆಪ್ಟನ್ನ ನೀವು ರೆಗ್ಯುಲರ್ಗೆ ನೀವು ಮಾಡಿದ್ರೆ ಸ್ನೇಹಿತರೆ ಒಂದು ಬ್ಯಾಚ್ 6 ತಿಂಗಳು ಅಂದರೆ ಸ್ನೇಹಿತರೆ ನೀವು 1 ತಿಂಗಳು ಮರಿ ತಗೊಳ್ಬೋದು, ಇಲ್ಲ ಒಂದಿನೊಂದು ಮರಿ ತಗೊಬೇಕು. ಏನು ಮಾಡ್ತಿರ್ತಲ್ಲ ಏನೇ ಮಾಡಿದ್ರು 1 ತಿಂಗಳು 6 ತಿಂಗಳು ನಾಟಿ ಕೋಳಿ ಒಂದು ಬ್ಯಾಚ್ ನೀವು ಕಳಿಸ್ಬೋದು ಸ್ನೇಹಿತರೆ. ಇದು ನಮ್ಮ ಅನುಭವ. ಮತ್ತು ನಾನೀಗ 2ನೇ ಬ್ಯಾಚ್ ಪ್ರಾರಂಭ ಮಾಡಿರೋದ್ರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಈಗ ತುಂಬ ಜನ ಏನು ಮಾಡ್ತಾರೆ, ಬರೀ ಕೋಳಿ ಫೇಲ್ಯೂರ್ ಆಗಿರೋರು ಭಾಳ ಜನ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಮೊದಲನೇ ಬ್ಯಾಚು ನಾನು ಲಾಸ್ ಮಾಡ್ಕೊಂಡು ನನಗೂ ಅನುಭವ ಇಲ್ದಲೆ ಏನು ಮಾಡಬೇಕು ಅಂತ ಗೊತ್ತಿಲ್ದಲೆ ಆ ಥರ ತುಂಬ ನಾನು ಸಹ ದುಡ್ಡನ್ನ ಕಳ್ಕೊಂಡು ಮತ್ತು ಎಲ್ಲ ಅನುಭವ ಆದಮೇಲೆ ಈಗ ಏನು ಕ್ರಮಬದ್ಧವಾಗಿ ಮಾಡಬೇಕು ಅಂತ ತಿಳ್ಕೊಂಡು ಸ್ನೇಹಿತರೆ ಈಗ ಈ ಥರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆಹಾರದ ಬಗ್ಗೆ ತುಂಬ ಜನಕ್ಕೆ ಕುತೂಹಲ ಇತ್ತು, ಏನು ಕೊಡಬೇಕು ಏನು ಬಿಡಬೇಕು ಅಂತೇಳಿ. ಈಗ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾರೂ ಸಹ ಸುಮ್ಮನೆ ದುಡ್ಡು ಕೊಟ್ಟು ಫೀಲ್ಡ್ಗಳ್ನ ತಂದಾಕಿ ಸ್ನೇಹಿತರೆ 5-5 ಸಾವಿರ 6-6 ಸಾವಿರ 2-2 ಚೀಲಕ್ಕೆ 3-3 ಚೀಲಕ್ಕೆ ಕೊಟ್ಟು ನೀವು ತಾಂಬಂದು ಹಾಕೋದ್ರಿಂದ ದಯವಿಟ್ಟು ನಾಟಿ ಕೋಳಿಲಿ ತುಂಬ ಲಾಸ್ ಮಾಡ್ಕೊತೀರಾ. ಇದು ನನ್ನ ಅನುಭವ ಸ್ನೇಹಿತರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಫೀಲ್ಡ್ದಂತೂ ಕೊಡಲೇಬೇಡಿ. ನೀವು ಕೊಟ್ಟರು 1 ಟೈಮ್ ಕೊಡಿ ಸ್ನೇಹಿತರೆ, ಅದು ನಿಮಗೆ ಒಂಥರ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ನೀವು ರೆಗ್ಯುಲರ್ ಏನಾದರೂ ನೀವು ಫೀಲ್ಡ್ ಕೊಡೋಕೆ ಹೋದ್ರಿ ಅಂದರೆ 10 ರೂಪಾಯಿ ಇಲ್ಲ 10 ರೂಪಾಯಿ ಲಾಭ ಕಾಣೋಕ್ಕೂ ಆಗಲ್ಲ ಸ್ನೇಹಿತರೆ. ಹಂಗಾಗ್ತೀರಾ. ದಯವಿಟ್ಟು ನೋಡಿ ಈ ಥರ ಇದಕ್ಕೆ ಯಾವುದೇ ದುಡ್ಡು ಕೊಟ್ಟು ತರೋಂಥದ್ದಲ್ಲ. ಮುಸ್ರೆ ಸ್ನೇಹಿತರೆ, ತರಕಾರಿ ಆಗಿರ್ಬೋದು, ನೀವು ಸ್ವಲ್ಪ ದುಡ್ಡು ಅಷ್ಟೇ ಹಾಕ್ಬೇಕಾರೆ ಸ್ನೇಹಿತರೆ ಇದಕ್ಕೆ. ಏನಕ್ಕೆ ಅಂದರೆ ಜೋಳ ಬಂದು 25 ರೂಪಾಯಿ kg ಸ್ನೇಹಿತರೆ, 24-25 ರೂಪಾಯಿ. ಈ ಮಿಸ್ಕಿನ್ ಜೋಳ 24 ರೂಪಾಯಿ 25 ರೂಪಾಯಿ ಈಗಿದೆ ಸ್ನೇಹಿತರೆ ಮಾರ್ಕೆಟಲ್ಲಿ. ಇದನ್ನು ತಂದರೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ರಾಗಿ ಬಂದು ಕ್ವಿಂಟಲ್ 4,000 ಇಲ್ಲ 3,500 ರೂಪಾಯಿ ಇಲ್ಲ 2,800 ರೂಪಾಯಿ ಈ ಥರ ಕ್ವಿಂಟಲ್ ಇದೆ. ನಿಮಗೆ ಯಾವುದು ಚೆನ್ನಾಗಿಲ್ದಿದ್ದು ರಾಗಿನೇ ತಂದು ಹಾಕಿದ್ರು ಭಾಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆಮೇಲೆ ಈ ಗೋಧಿದು ಅಂತ ಹೇಳಿದ್ನಲ್ಲ, ಇದು ಮಿಲ್ಗಳಲ್ಲಿ ಒಂದು ಚೀಲಕ್ಕೆಲ್ಲ 400 ರೂಪಾಯಿ 500 ರೂಪಾಯಿ ಈ ಥರ ಸಿಗುತ್ತೆ ಸ್ನೇಹಿತರೆ. ನೀವು ಯಾರಾದರೂ ತಂದು ಕೊಡೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ. ಈ ಥರ ನೀವು ಒಂದು ಕಾನ್ಸೆಪ್ಟನ್ನ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಈ ಥರ ಕಾನ್ಸೆಪ್ಟನ್ನ ಬೆಳೆಸ್ಕೊಂಡು ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ಅತಿ ಹೆಚ್ಚು ಲಾಭ ತಗೊಬೋದು ಅಂತೇಳಿ ನಿಮಗೂ ಹೇಳ್ತಾ, ನಾನು ಒಂದು ಅನುಭವ ತಗೊಂಡಾದ್ಮೇಲೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.